ಏನು ಭಾಳ ಅಪರೂಪ ಆಗಿಯ ಮಾರಯ್ಯ ನೀನೀಗ ಪೇಟೆ ಕಡೆ. ಎಂತ ಲೆಕ್ಕಾಚಾರ ಮಾಡ್ಕೊಂಡು ಹೋಗೋಣ ಅಂತ ಬಂದ? ಎಷ್ಟಿತ್ತು ಬಾಕಿ ಸಂಜೀವಣ್ಣಂದು? ಇಲ್ಲಪ್ಪ, ನಾನು ಆ ಥರ ಕಡಗಿಡ ಬರ್ಸೋದೆಲ್ಲ ಬಿಟ್ಟಿನಿ ಈಗ. ದುಡ್ಡು ಇದ್ದರೆ ಬಂದು ಚಾನ ಒಂದು ಗೋಲಿ ಬಜ್ಜನೆ ಏನೋ ತಿನ್ನೋದು, ಇಲ್ದಿದ್ರಿಲ್ಲ. ಆ ಥರಕ್ಕೆ ಬಂದುಬಿಟ್ಟಿನಿ. ಹೌದು, ಒಂದು ದಿವ್ಸ ಏನಾರು ಕಡ ಬರ್ಸಿದ್ರೆ ಅದೇ ಅಭ್ಯಾಸ ಆಗೋದು. ಲಾಸ್ಟಿಗೆ ಒಟ್ಟಾದಾಗ ಒಂಥರ ಕಣ್ಣು ಕೆಂಚಿಗಾಗೋದು, ಇಷ್ಟು ಕೊಡ್ಬೇಕಲ್ಲ ಅಂತ. ಅದಕ್ಕೆ ಈಗ ತೀರ್ಮಾನ ಮಾಡೀನಿ ನಾನು, ಅವತ್ತವತ್ತಿಂದ ಅವತ್ತವತ್ತು. ಅಲ್ಲ ಅಲ್ಲ, ಅದನ್ನೆಲ್ಲ ನಾನು ಕೇಳಿದ್ದು. ಹಾಲು ಹಾಲು ಕೊಡ್ತೀರಲ್ಲ ನಿಮ್ಮ ಮನೆಯಿಂದ, ಅದನ್ನು ಕೇಳಿದ್ದು. ಓ, ಹಿಂಗೆ ಆ ಲೆಕ್ಕಾಚಾರ ಎಲ್ಲ ಏನಿಲ್ಲ ಈಗ. ಎಲ್ಲ ಮನೆಯವ್ರದೇ ವಹಿವಟ್ಟ, ಪೂರ್ತಿ ವಹಿವಟ್ಟು ಬಿಟ್ಕೊಟ್ಟಾತ ನೀನು? ಇಲ್ಲಪ್ಪ, ಎಂತ ಮಾತಾಡ್ತೀರಿ ಶೇಖರಣ್ಣ ನೀವು? ವಹಿವಟ್ಟು ಬಿಟ್ಕೊಡೋದ? ಎಂತ ವಹಿವಟ್ಟು ಬಿಟ್ಕೊಡೋದ? ಯಾರಿಗೆ ಬಿಟ್ಕೊಡೋದ? ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ಬೇಕಾತಲ್ಲ ಮಾರ್ರ. ನಮ್ಗೆ ಹಂಗೆ ವಹಿವಟ್ಟು ಅಂತೇಳಿ ಬೇರೆ ಬೇರೆ ಏನಿಲ್ಲ. ಎಲ್ಲರೂ ನೋಡ್ತೀವಿ, ಯಾರಿಗೆ ಏನು ಬೇಕೋ ಅದನ್ನು ತಗೋತೀವಿ, ಇದು ಮಾಡ್ತೀವಿ. ಹಾಗೆ ಏನು 4 ಜನ ಅಣ್ಣ ತಮ್ಮದಿಕ್ಳದಾರೆ, ಯಾರೋ ದೊಡ್ಡ ವಹಿವಟ್ಟು ನೋಡೋದು, ತಮ್ಮದಿಕ್ಳೆಲ್ಲ ಹಂಗೆ ಆ ಥರ ಮಾಡ್ದಂಗೆ ಇದು ಮಾಡ್ತೀರಿ ನೀವು. ನಿಮ್ಮ ಮನೇಲೇ ಈಗೇನು ವಹಿವಟ್ಟು ನೋಡ್ಕೊಳೋದು ಅಂತ ಅದೆಯಾ? ನೀವಿರೋದು ಇಬ್ಬರಲ್ಲ. ಹಾಗೆ ನಮ್ಮ ಮನೇಲೂ ಹಾಲು ಇದನ್ನು ಹೇಳಿದ್ದೆ, ಸರಿತನ ಹತ್ರ ಬೇಡೇ ಬೇಡ, ಕೊಡೋದು ಬೇಡ, ಮನೆಗೆ ಸರಿ ಆಗ್ತದೆ ಇರಲಿ ಅಂತ. ಅದರದ್ದೇ ಹಠ. ಸುಮ್ಮನೆ ಮಜ್ಜಿಗೆ ಮಾಡಿ ಗಂಜಿಗೆ ಹಾಕ್ತೀವಿ, ಎಂಥಾರು ಒಂದು ಹಿಂಡಿ ಖರ್ಚಿಗಾರು ಆಗ್ತದೆ ಕೊಡೋಣ ಅಂತ ಅದೇ ಫೋನ್ ಮಾಡಿ ಸಂಜೀವಣ್ಣನ ಹತ್ರ ಮಾತಾಡಿ ಇದು ಮಾಡಿದ್ದು. ನಾನು ಅತ್ಲಾಗ ಬಿಟ್ಬಿಟ್ಟಿನಿ. ಏನಾರು ಮಾಡ್ಕ್ಯ, ಹಾಲು ಎಷ್ಟಾರು ಕೊಡು, ದುಡ್ಡು ಎಷ್ಟಾರು ತಗೋಣ, ಕೇಳೋಕ್ಕೆ ಹೋಗಲ್ಲ. ಹಾಗೆಲ್ಲ ಇದು ಮಾಡೋದಕ್ಕೂ ಏನು ವಹಿವಟ್ಟು ಬಿಟ್ಕೊಟ್ಟಂಗೆ ಆಗ್ತದ? ಅದು ಎಂಥದೇ ನಮ್ಮಾರ ನಿಮ್ಮ ಲೆಕ್ಕಾಚಾರ. ಅಲ್ಲ, ಅದು ಹೌದು ಬಿಡು, ಅದು ಹೌದು. ನೀನು ಹೇಳೋದು ಸುಳ್ಳೇನಲ್ಲ. ನಮ್ಮ ಮನೆಯಲ್ಲೂ ಅಷ್ಟೇ. ನಾ ಏನಿದ್ರು ದುಡ್ಡು ಏನದೇ ತೊಗೊಂಡೋಗಿ ಮೀನಾಕ್ಷಿ ಹತ್ರ ಕೊಟ್ಬಿಡ್ತೀನಿ, ಬೇಕಾದಾಗ ಇಸ್ಕೊಬತ್ತೀನಿ. ಅದು ಏನು 1 ರೂಪಾಯಿ ಅತ್ತಿತ್ತ ಮಾಡಲ್ಲ. ಎಲ್ಲ ಅಷ್ಟೇಗೆ ಅಪ್ಪ ಮಕ್ಕಳೆಲ್ಲ ಕೂತು ಲೆಕ್ಕಾಚಾರ ಹಾಕ್ತೀವಿ, ಯಾವುದು ಏನು ಎಷ್ಟು ಅಂತ. ಹಂಗೆ ಮನೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಎಷ್ಟೇ ಇರ್ತೀವೋ ಅಷ್ಟು ಚೆನ್ನಾಗಿ ಆಗ್ತದ. ಅದೇನು ಸುಳ್ಳಲ್ಲ. ಆಗಲಿ, ನಿಂಗೆ ಇಷ್ಟೊಳ್ಳೆ ಬುದ್ಧಿ ಬಂದದಲ್ಲ ಮಾರಾಯ. ಬುದ್ಧಿ ಬಂದಿದ್ದಲ್ಲ, ನಾ ಮೊದಲಿಂದನೂ ಇದ್ದಿದ್ದೇ ಹಿಂಗೆ. ಸಂಜೀವಣ್ಣ ಇಷ್ಟೊತ್ತಿಗೆ ಅಂಥದಾರು ಮಾತಾಡೋಕ್ಕೆ ಬರಬೇಕಿತ್ತಲ್ಲ. ಓಯ್ ಸಂಜೀವಣ್ಣ, ಅಷ್ಟೊತ್ತಿಂದ ನೋಡ್ತಿದ್ದೀನಿ, ಎಂತ ಮಾಡ್ತಿದ್ದೀರ್ರಿ ಆ ಥರ? ಒಳ್ಳೆ ಕಥೆ ಆಯ್ತಲ್ಲ ವಾಗೇಶ. ಕೆಲಸ ಆಗೋದು ಬೇಡವಾ? ಒಬ್ಬನೇ ಇರೋದಲ್ವಾ? ಹಾಗಾಗಿ ನೀವು ಮಾತಾಡಿ, ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ಮಾತಾಡಿ ಮಾತಾಡಿ. ಓ, ಏನಪ್ಪ ಇದು? ತ್ರಿಮೂರ್ತಿಗಳ ಜೋಡಿ ಈ ಕಡೆ ಬರ್ತಾ ಇದೆಯಲ್ಲ, ಯಾವ ಇದಕ್ಕೆ? ಇವರದ್ದು ಒಂದು ಜನ್ಮ. ಯಾರು ಸುದ್ದಿ ಮಾತಾಡ್ತಿದ್ದೀಯಾ? ಮತ್ತು ಯಾರದರಿ ಊರಲ್ಲಿ ತ್ರಿಮೂರ್ತಿಗಳು ಅಂತ ಹೇಳಿ? ಅದೇ ಗುಂಡಪ್ಪಣ್ಣ, ಪಾಪಣ್ಣ, ಅನಿಲ ಗೊತ್ತಾದರಪ್ಪ. ಏನೋ ಭಾಳ ಜೋರು ಮಾತುಕತೆ ಆತ ಅದೇ. ಓ, ಅವರಿಗೆ ಅಂತಕ್ಕೆ ಹಂಗೆ ಹೇಳ್ತೀಯ? ಇವ್ರದ್ದು ಒಂದು ಜನ್ಮ ಅಂತ ಏನಾಗ್ಯದ ಅವರಿಗೆ? ಅವ್ರಿಗೇನಾಗಲ್ಲ, ಎಂತ ಆಗ್ತದೆ? ನಮ್ಮ ಬುಡಕ್ಕೆ ಅಂತಾರೆ ತಂದಿಡ್ತಾರಷ್ಟೇ. ಅವರಿಗಂತೂ ಮರ್ಯಾದಿಲ್ಲ, ನಮಗೆ ಮರ್ಯಾದಿಲ್ಲ, ಬದುಕರಿಗೂ ಬದುಕಕ್ಕೆ ಬಿಡಲ್ಲ. ನಾನೀಗ ಪಾಪಣ್ಣಗೆ ನಾನೇ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪುಣ್ಯಕ್ಕೆ ಇಲ್ಲಿ ಬಂದಿದ್ದು ಒಳ್ಳೇದಾಯ್ತು. ಇವತ್ತು ಕೇಳೇ ಬಿಡ್ತೀನಿ. ಅವನಿಗೆ ಎಂತ ಹಾಗೆ ಮರೆ, ನೆಟ್ಟಿಗೆ ಹೆಂಡ್ತಿನ ಮನೇಲಿ ಸಾಕೋಕ್ಕಾಗಲ್ಲ, ಊರ ಮೇಲೆ ಬಿಟ್ಟಾರೆ ವ್ಯಾಪಾರಕ್ಕೆ ಅಂತ. ಅದಾರು ಅದ್ರ ಕೆಲಸ ಮಾಡ್ಕೊಂಡು ತೆಪ್ಪನ ಇರ್ತದ? ಅದು ಇಲ್ಲ. ಬಂದ್ಕೊಂಡು ನಮ್ಮ ಸರಿತನ ತಲೆ ತಿಂತಾದೆ. ನಮಗೆ ಯಾರು ಕೊಂಡ್ಕೊಳಕ್ಕೆ ಜನ ಹುಡ್ಕೊಡು, ಅಲ್ಲಿ ಹುಡ್ಕೊಡು, ಇಲ್ಲಿ ಹುಡ್ಕೊಡು ಅಂತ. ಸಿಟ್ಟು ಬಂದು ಸಾಯ್ನಾರೆ. ಸರಿ ಬೈದೀನಿ ನಾನು, ಅಂಥವು ಸವಾಸ ಎಲ್ಲ ಮಾಡಬೇಡ ಅಂತ. ಛೇ ವಾಗೇಶ, ಎಂತ ಮಾತಾಡೋದು ನೀನು? ಮಾತಿನ ಮೇಲೆ ಹಿಡಿತಾ ಇರಬೇಕು ಮಾರಾಯ. ಏನು ಹೆಣ್ಣು ಮಕ್ಕಳು ಕಷ್ಟಪಟ್ಟು ಹೊರಗಡೆ ದುಡಿಮೆ ಮಾಡ್ತಾರೆ ಅಂದರೆ ಹೀಗೆಲ್ಲ ಹೇಳೋದಾ? ನಾನು ತುಂಬ ಜನರ ಹತ್ರ ಕೇಳಿದ್ದೇನೆ, ಭಾಳ ಕಷ್ಟಪಡ್ತಾರಂಥವ್ರು. ಅವರು ಮಾಡೋ ಪ್ರಾಡಕ್ಟು ಭಾಳ ಚೆನ್ನಾಗುಂಟಂತಪ್ಪ. ನಮ್ಮಲ್ಲೇ ತುಂಬ ಜನ ಬಂದು ತಗೊಂಡು ಹೋಗ್ತಾರೆ.
ಅಂದ್ಕೊಂಡೆ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಮಾತಾಡೋಕ್ಕೆ, ಯಾಕೆ ಈಚೆಗೆ ಬರಲ್ಲ ಇನ್ನೂ ಅಂತ. ಅಲ್ಲ, ನಾನು ಎಲ್ಲರಿಗೂ ಹಿಂಗೆ ಮಾತಾಡ್ತೀನ ಸಂಜೀವಣ್ಣ? ನಾ ಇಲ್ಲಿ ನಮ್ಮನೆ ಸುದ್ದಿ ಬರೆದಿದ್ರೆ ನಾನು ಈಗಲೂ ಏನು ಹೇಳೋಕ್ಕೋತಿರ್ಲಪ್ಪ, ಅವ್ರವ್ರದ್ದು ಅವ್ರು ಏನಾದ್ರು ಮಾಡ್ಕೊಂಡಿರಲಿ ಅಂತ. ಬೇರೆ ಹೆಂಗಸ್ರಿಗೆಲ್ಲ ಅದನ್ನು ಹೇಳ್ಕೊಡೋಕೆ ನೋಡಬಾರ್ದ್ರಿ ಇವರು. ಅದರಲ್ಲೇನಿದೆ ವಾಗೀಶ, ವ್ಯಾಪಾರಸ್ಥರಂದರೆ ಹಾಗೆ, ಎಲ್ಲಿ ಅವ್ರಿಗೆ ವ್ಯಾಪಾರಕ್ಕೆ ಅನುಕೂಲ ಆಗ್ತದೆ ನೋಡ್ತಾರೆ. ನಮಗೆ ಅನುಕೂಲ ಆದರೆ ನಾವು ಹೆಲ್ಪ್ ಮಾಡಿದ್ರಾಯ್ತು, ಇಲ್ಲ ಅಂದರೆ ಇಲ್ಲ. ನಿಮ್ಮ ಮನೆಯವರಿಗೆ ಹೇಳು, ಬೇಡ ಅವರಿಗೆ ಏನು ಹೆಲ್ಪ್ ಮಾಡೋದು ಬೇಡ ಹೇಳಿ, ಅಲ್ಲಿಗೆ ಮುಗ್ದು ಹೋಗ್ತದೆ. ಬೇರೆ ಮಾತೆಲ್ಲ ಯಾಕೆ ಬೇಕು ಹೇಳು? ಅಲ್ಲ, ನಾನು ಹಂಗೆ ಮಾಡಿದ್ದು ಬಿಡಿ, ಈಗ ಅಲ್ಲಿ ಅವರು ನೋಡಿದ್ನಲ್ಲ, ಅದಕ್ಕೆ ನೆನಪಾತು ಹೇಳಿದೆ ಅಷ್ಟೆ. ಹೋಗಲಿ ಹೋಗಲಿ ಬಿಡು, ಆ ಮಾತಲ್ಲಿಗೆ ಬಿಟ್ಟಾಕ. ನಮಗೆ ಎಂತಕ್ಕೆ ಬೇಕು ಅವ್ರ ಸುದ್ದಿ? ಅವರು ಹಾಗೆಯ ಎಲ್ಲರೂ ಲಾಭ ಎಲ್ಲಿ ಸಿಗ್ತದೆ ಅಂತ ನೋಡ್ತಿರ್ತಾರೆ. ಮತ್ತು ಹೇಳೋದು ನೋಡಿದ್ರು ಬಾಯಲ್ಲೂ, ಅಯ್ಯೋ ನಮ್ಮನ್ನು ಬಿಟ್ಟರೆ ಬೇರೆ ಇಲ್ಲ, ಊರಿಗೆ ಉಪಕಾರ ಮಾಡ್ತೀವಿ ಹಾಗೆ ಹೀಗೆ ಅಂತ. ಈಗ ನೋಡು, ಆ ನರಸಿಂಹ ತೀರ್ಕೊಂಡಿದ್ದು ಇವ್ರಿಗೊಂಥರ ಇದಾದಂಗೆ ಆಗ್ಯದೆ. 3 ಹೊತ್ತು ಅಲ್ಲೇ ಇರೋದು. ಅದೊಂದು ಹುಡುಗಿಗೆ ಏನು ಗೊತ್ತಾಗಲ್ಲ, ಬೆಂಗಳೂರಲ್ಲಿರೋದು, ಒಂದಿಷ್ಟು ದುಡ್ಡು ಕಳಿಸ್ತಾನೆ. ಇವು ಒಂದಕ್ಕೆ 2 ಹೇಳಿ ಕಟ್ಲೆ ಮಾಡೋ ಇದ್ರಲ್ಲಂತೂ ಅವ್ರ ಮನೆಯೇ ಒಪ್ಪನ ಮಾಡ್ತಾರೆ ನನ್ನ ಅಂದಾಜು. ಆ ಮಗಿಗೂ ಒಂದು ಏನೂ ಗೊತ್ತಾಗಲ್ಲ, ಸಣ್ಣದು ಪಾಪ ಅದು. ಏನೋ ಅದೇ ಓಡಾಟ ಅಂತ ಕಾಣ್ತದೆ ಈಗ ಸ್ವಲ್ಪ ದಿನದಿಂದ. ಹೇಳ್ಬೇಕಂದ್ರೆ ಅದರಲ್ಲಿ ಗುಂಡಪ್ಪಣ್ಣ ಸ್ವಲ್ಪ ಪರವಾಗಿಲ್ಲ, ಈಗ ಮತ್ತೆ ಅವ್ರ ಜೊತೆ ಸೇರಿ ಹಾಗೆ ಆತಾದಾರೇನು. ಎಂಥ ಜನ ಅಪ್ಪ ಇವರು! ಬೇರೆಯವ್ರ ಬಗ್ಗೆ ಮಾತಾಡುವುದಂದ್ರೆ ಇವರ ನಾಲಿಗೆಗೆ ಹಿಡಿತವೇ ಇಲ್ಲ. ಅವರ ಪಾಡಿಗೆ ಅವರು ಕೆಲಸ ಮಾಡ್ಕೊಂಡಿರ್ತಾರೆ, ಸುಮ್ಮನೆ ಅವರಿಗೆ ಹೇಳೋದು. ಇವರಿಗಿಂತ ಎಷ್ಟಕ್ಕೂ ಬೇಕು, ಎಷ್ಟಕ್ಕೂ ಏನು, ಎಲ್ಲದರಲ್ಲೂ ಅವರು ಉತ್ತಮವೇ. ಓ ಪಾಪಣ್ಣಣ್ಣ, ಹಕ್ಕ ಬುಕ್ಕ ಕೂತಾರಲ್ಲ ಮರ ಅಲ್ಲಿ. ಹೋಗೋಣ, ಏನು ಮಾಡೋಣ? ಅದ್ಲಾಗ ಸ್ವಲ್ಪ ಹೊತ್ತು ಬಿಟ್ಟೇ ಬರೋಣ. ಬರೋದು ಬಂದಾಗಿದ್ದು ನಡೀರ. ಅವ್ರು ಕೂತ್ರು ನಿಮ್ಮನ್ನ ಎಂತ ಮಾಡ್ತಾರೆ ಅವರು? ಏನು ಅವ್ರ ಮನೆಗೆ ಬಂದಿವ? ಹೋಟ್ಲಿಗೆ ಬರೋದು, ಈಗ ಸಂಜೀವನ ಹತ್ರ ಮಾತಾಡ್ಕೊಂಡು ಹೋಗೋದು. ಅದಕ್ಕೆ ಯಾಕೆ ಇಷ್ಟು ಇದು ಮಾಡ್ಬೇಕು? ನೀವು ನಡೀರಿ. ಮತ್ತೊಂದು ಸರಿ ಯಾರು ಬೊತ್ತ ಕೊಡ್ತಾರೆ? ಓ, ಏನು ಮತ್ತು ವಾಗೇಶಣ್ಣ, ಭಾಳ ಟೈಮ್ ಆಗಿತ್ತು ಮರ್ರ ಸಿಗದೆ. ನಿಂದು ಒಳ್ಳೆ ಕತೆ ಆಯ್ತು. ನೀನು ಅಪರೂಪಕ್ಕೆ ಸಿಕ್ಕೋದಂದರೆ ಅವ್ನ ಮನೆ ಕಡೆ ಕೆಲಸ ಹಾಗೆ ಅದೆ. ತೋಟದ ಬೇಸಾಯ ಎಲ್ಲ ಹಾಗೆ ಹೋತೇನೋ ಅಲ್ಲ ವಾಗೇಶ? ಹಾಂ, ಅದೇ ತೋಟದ ಬೇಸಾಯ ಎಂಥಾರು ಮಾಡ್ಬೇಕಲ್ಲ ಮಾರ. ನಿಮಗಾದರೆ 4 ಕಡೆಯಿಂದ ದುಡ್ಡು ಬರ್ತದೆ, ನಮಗೆ ಹಂಗಲ್ಲ. ತೋಟದಲ್ಲಿ ಫಸಲು ಬರ್ಬೇಕು, ನಮಗೆ ದುಡ್ಡು ಸಿಕ್ಬೇಕು, ಹಂಗಾಗಿ ಎಂಥಾರು ಮಾಡ್ಬೇಕಲ್ಲ. ಅಲ್ಲ, ಎಂಥ 4 ಕಡೆಯಿಂದ ದುಡ್ಡು ಎಲ್ಲಿಂದ ಬರ್ತದೆ ನಮಗೆ? ನಿಮಗಾರು ತೋಟನಾರು ಅದೇ ಬೇಕಾದಷ್ಟು ಅದರಲ್ಲೇ ಬರ್ತದೆ. ನಾವು ಇರೋ ಚೂರು ಪಾರು ಮಾರಾಯ ನಮಗೆ. ಇದು ಸಂಜೀವಣ್ಣ, ಈಗ ನಾಳಿಂದೆಲ್ಲ ಹೇಳೇನಲ್ಲ ಅನಿಲ? ನಾಳೆಗೆ ಎಂತ ಪಾಪಣ್ಣ? ಅಲ್ಲ ಪಾಪಣ್ಣ ಹೇಳೋದು ನೋಡಿದ್ರೆ ಏನೂ ಸಂಪಾದನೆ ಇಲ್ಲ ಅನ್ಬೇಕು. ನೀವು ಒಂದು ಕಡೆಯಿಂದ ದುಡಿಯೋದು, ನಿನ್ನ ಹೆಂಡತಿ ಒಂದು ಕಡೆಯಿಂದ ದುಡಿಯೋದು, ಮನೆಯಲ್ಲಿ ತೋಟದ ಉತ್ಪತ್ತಿ, ಮನೇಲಿ ವಯಸ್ಸಾದವ್ರು ಇಬ್ಬರು, ಅವರಿಗೆ ಸರ್ಕಾರದಿಂದ ಬರೋ ದುಡ್ಡು, ಎಷ್ಟು ಸಂಪಾದನೆ ಮೂಲ ಅದೇ ಹಂಗೆ ಹೇಳ್ತೀಯಲ್ಲ ಮರಯ್ಯ. ತಡೀರಿ ವಾಗೇಶಣ್ಣ, ಇದು ಒಂಚೂರು ಸಂಜೀವಣ್ಣಗೆ ಹೇಳ್ಕಿತೀನಿ. ನಾಳೆ ಅಲ್ಲ ಸಂಜೀವಣ್ಣ, ನಾಡ್ದಿಗೆ. ತಡಿ, ನಾನು ಮಾತಾಡೋದನ್ನ ಒಂಚೂರು ಪೂರೈಸ್ಕಿತೀನಿ ಮಾರಯ್ಯ, ತಡಿ ಅಂಕ. ಅಲ್ಲ ಪಾಪಣ್ಣ, ನಿಮ್ಮ ಮನೆಗೆ ಸಂಪಾದನೆ ಎಲ್ಲ ಸುಮಾರು ಕಡೆಯಿಂದ ಅದೇ. ನಾನು ಅದನ್ನೇನು ಅಲ್ಲ ಅನ್ನಲ್ಲ, ನಿಮ್ಮ ಅನುಕೂಲ ಏನಾರು ಮಾಡ್ಕೇಳಿ. ನಿನ್ನ ಹೆಂಡ್ತಿಗೊಂದು ಹೇಳು ಮಾರಯ್ಯ, ಏನು ವ್ಯಾಪಾರ ಗೀಪಾರ ಏನು ಮಾಡೋದಾದರೂ ನಿಮ್ಮನೆ ಮಟ್ಟಿಗಿರಲಿ, ನಮ್ಮನೆ ತನಕ ಅವನ್ನೆಲ್ಲ ತರೋದು ಬೇಡ. ವಾಗೀಶಣ್ಣ, ಎಂತ ಮಾತಾಡ್ತಿದ್ದೀರಿ ನೀವು? ಏನು ಮಾಡ್ಯಾರೆ ಶಾರದಕ್ಕ? ನಿಮ್ಮನೆ ತನಕ ಏನು ವ್ಯವಹಾರ ತಂದಾರೆ? ಅಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಪ್ರಾಡಕ್ಟ್ನ ಯಾರು ನಿಮ್ಮ ಮನೆಗೆ ತಂದಿರ್ಬೋದೇನೋ ಕೊಂಡ್ಕೊಂಡು, ಅದಕ್ಕೆ ಅವ್ರೇನು ಮಾಡ್ತಾರೆ? ಅಂಗಡಿಲಿ ಕೊಡೋಷ್ಟೊತ್ತಿಗೆ ಇಂಥವ್ರ ಮನೆಗೆ ಕೊಡಬೇಡಿ ಅಂತ ಹೇಳ್ಕೊಡಕ್ಕಾಗ್ತದ? ತರ್ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಬೇಕಾದ್ರೆ ನೀವು ಬೇಕಾದ್ರೆ ತಂದ್ಕೊಳ್ಳಿ, ಬೇಡದಿದ್ರೆ ಬಿಡಿ.
ಅದಕ್ಕೆ ಅವ್ರಿಗೆ ಹಂಗೆ ಯಾಕೆ ಹೇಳ್ತೀರಿ ನೀವು? ನಾನು ಪಾಪಣ್ಣನ ಹೆಂಡತಿ ಸುದ್ದಿ ಮಾತಾಡ್ತಿದ್ದೀನಿ. ನೀ ನೋಡಿದ್ರೆ ನಿನ್ನ ಹೆಂಡತಿ ಸುದ್ದಿ ಹೇಳ್ದಾರಂಗೆ ಹೇಳ್ತೀಯಲ್ಲ ಮಾರಯ್ಯ. ಅವ ಮಾತಾಡ್ತಾನೆ ಬಿಡು. ನಾನು ಮಾತಾಡಿದ್ರು ಒಂದೇ, ನನ್ನ ಪರವಾಗಿ ಅವನು ಮಾತಾಡಿದ್ರು ಒಂದೇ. ಅವನು ಹೇಳ್ಬೇಕಾ ಬಿಡ್ಬೇಕಾ ಅಂತ ಡಿಸೈಡ್ ಮಾಡವ್ ನಾನು ಕೇಳ್ತೀನಿ. ಹಂಗೇನಾರು ಹೇಳೋದಿದ್ರೆ ನಮ್ಮನೆ ಸುದ್ದಿ ಮಾತಾಡಬೇಡ ಅಂತ ನಾನು ಹೇಳ್ತೀನಿ. ನಿನಗೆ ಬೇಡ ಅದು. ಅವ ಏನು ಕೇಳೇನೋ ಅದಕ್ಕೆ ಉತ್ತರ ಕೊಡು ಈಗ. ಹ್ಞೂ ಆಗಲಿ ಬಿಡು, ಹಾಗೆ ಆಗಲಿ, ಉತ್ತರ ಕೊಡ್ತೀನಿ. ಏನಂದೆ ಅನಿಲ? ಅಂಗಡಿಯಿಂದ ಕೊಂಡ್ಕೊ ಬರ್ಬೇಕಾ ಬೇಡ ಡಿಸೈಡ್ ಮಾಡ್ಬೇಕಾದ್ರೆ ನೀವು ಅಂತ. ಅದು ಹೌದು, ನನಗೂ ಗೊತ್ತು. ಅಷ್ಟು ತಿಳುವಳಿಕೆ ಇಲ್ದಿದ್ದವೇನಲ್ಲ ನಾನು. ಅಂಗಡಿಯಿಂದ ತಂದಿದ್ರೆ ನನಗೇನು ಬೇಜಾರು ಇರಲ್ಲ. ಎಲ್ಲ ಏನು ಅತ್ಲಾಗ ವ್ಯಾಪಾರ ಆಗ್ತದೆ, ಸ್ವಲ್ಪ ಲಾಭ ಮಾಡ್ಕಿನ್ಲಿ, ತಂದು ತಿಂತೀವ, ಗಂಜಿಗೆ ಹಾಕ್ತೀವ, ಏನೋ ಅಂದ್ಕೊಂಡು ಸುಮ್ಮನೆ ಇರ್ಬೋದಿತ್ತು. ಅದು ಹಂಗಲ್ಲ ಇಲ್ಲಿ. ಇವನು ಹೆಂಡತಿ ಬಂದ್ಕೊಂಡು ನಮ್ಮ ಸರಿತನ ಹತ್ರ ಎಲ್ಲಾದರೂ ಯಾರು ತಗೊಂಡಾರಿದ್ರು ಒಂಚೂರು ಹೇಳು, ನಿನ್ನ ಮೈದ್ನಿಗೆ ಹೇಳು, ಬೆಂಗಳೂರಲ್ಲಿ ಯಾರು ಅದಾರನ್ನು ನೋಡೋಕ್ಕೆ ಹೇಳು ಅಂತ ದಿನಾ ಫೋನ್ ಮಾಡ್ಕೊಂಡು ಹೇಳೋದು, ಸಿಕ್ಕದಲ್ಲೆಲ್ಲ ಹೇಳೋದು. ನಾವೇನು ಇದಕ್ಕೆ ಇಲ್ಲಿ ಏಜೆಂಟ್ರ ಕೆಲಸಕ್ಕಿದ್ದೀವನ ನಾವು? ನಾವು ಹಾಗೆಲ್ಲ ಇದ್ರ ಬಗ್ಗೆ ಇದು ಮಾಡೋದಲ್ಲ. ನಮ್ಮ ಇದು ಏನು ಅಂತ ನಿಮಗೆ ಗೊತ್ತು. ಹೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆ. ಅದನ್ನೇ ಹೇಳಕ್ಕೆ ಹೇಳಿದ್ದು. ಹೆಂಡ್ತಿಗೆ ಹೋಗಿ ಹೇಳು, ನಮ್ಮನೆಗೆ ಅವನ್ನೆಲ್ಲ ವ್ಯವಹಾರ ತರೋದು ಬೇಡ ಅಂತ ಹೇಳು ಅಂದಿದ್ದು ಅದಕ್ಕೆ. ನಮ್ಮನೆಗೆ ಯಾರೋ ತಂದರೆ ನಾವು ತಿಂದು ಅಂತ ಹೇಳಿದ್ದಲ್ಲ. ಅಂಗಡಿಯಿಂದ ಕೊಂಡ್ಕೊ ಬಂದ್ರೆ ನಾವೇನು ಮಾಡಬೇಕು, ಅದನ್ನು ಬೇರೆಯವ್ರಿಗೆ ಹೇಳ್ಬೇಕಾ ಬಿಡ್ಬೇಕಾ ಅನ್ನೋಷ್ಟು ತಿಳುವಳಿಕೆ ಅದೇ ನನಗೆ. ವಾಗೇಶ, ಆಯ್ತಲ್ಲ ಬಿಡು. ಎಲ್ಲ ಸಿಕ್ಕಿದ್ರೆ ಏನೋ ವ್ಯವಹಾರ ಮಾಡೋರು ಸಾಧಾರಣವಾಗಿ ಹೇಳ್ತಾರೆ. ಬೇಕಾ ನಿಮಗೆ ಕೇಳ್ತಾರೆ, ಯಾರಿಗಾದ್ರು ಬೇಕಿದ್ರೆ ಹೇಳಿ ಅಂತಾರೆ. ಅದು ಸಾಮಾನ್ಯ ಮಾರಯ್ಯ. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಮಾಡ್ತಿದ್ದೀಯ ನೀನು? ಇನ್ಮೇಲೆ ಹೇಳಲ್ಲ ಬಿಡು. ಪಾಪಣ್ಣ, ನಿಮ್ಮ ಮನೆಯವ್ರಿಗೆ ಹೇಳಿಬಿಡು, ಇವ್ರ ಮನೆಯವ್ರ ಹತ್ರ ಏನು ಹೇಳೋದು ಬೇಡ ಅಂತ. ಓ, ಇದಾ ವಿಷಯ. ನಮ್ಮ ಶಾರದಕ್ಕೊಬ್ರಿಗೆ ಬುದ್ಧಿ ಇಲ್ಲ ಅವರಿಗೆ. ಯಾವಾಗಲೂ ಕಷ್ಟ ಕಾಲದಲ್ಲಿ ಏನೋ ತೀರಾ ನಾವು ಹೆಲ್ಪ್ ಮಾಡಿರ್ತೀವಲ್ಲ, ಹಾಗೆ ಅವರಿಗೂ ಏನಾದ್ರು ಸ್ವಲ್ಪ ಕನ್ಸರ್ನ್ ಅದು ಏನೋ ಏನಾರು ಹೇಳೋಣ ಅಂತ ಹೇಳಿರ್ತಾರೆ. ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ಇರಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ತಮ್ಮ ಟೈಮ್ ಮುಗಿದ ಮೇಲೆ ಮತ್ತು ಬೇರೆಯವ್ರನ್ನೆಲ್ಲ ಕಾಲು ಕಸದ ಥರನೇ ನೋಡೋರು ಇರೋದು ಜಗತ್ತಲ್ಲ ಅಂತ ಅವ್ರಿಗೇನು ಗೊತ್ತು. ಅದನ್ನು ಹೇಳ್ತೀನಿ ಬಿಡಿ. ಪಾಪಣ್ಣಣ್ಣು ಹೇಳ್ತಾರೆ, ನಾನು ಹೇಳ್ತೀನಿ. ಇನ್ನು ಇಂಥವ್ರ ಹತ್ರ ಏನು ಕೇಳಕ್ಕೆ ಹೋಗ್ಬೇಡಿ ಅಂತ. ಅಷ್ಟು ಕೆಲಸ ಮಾಡು, ಬೇರೆ ಎಂಥ ಮಾತು ಬೇಡ. ನಾನು ಹೇಳಕ್ಕೆ ಬಂದಿದ್ದು ಅದನ್ನೇ. ಫಸ್ಟೇ ಇಷ್ಟು ಹೇಳಿದ್ರು ಮುಗ್ದೇ ಹೋಗ್ತಿತ್ತು. ಇಷ್ಟೆಲ್ಲ ಮಾತೇ ಬೇಡ ಇತ್ತು. ನಾವು ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲೇ ಇಡ್ತೀವಿ. ನಮ್ಮಷ್ಟಕ್ಕೆ ನಾವು ನೀರಕ್ಕೆ ಬಿಟ್ಟರೆ ಸಾಕು. ವಾಗೇಶ, ಅದು ಎಷ್ಟು ಮಾತಾಡ್ತೀಯ? ಅದು ಈಗ ಹೇಳ್ದ ಹೌದಾ ಅಲ್ಲ ಅಮ್ಮ? ಹೇಳ್ತೀವಿ ನಾವು ಅಂತ. ಮತ್ತು ನಮ್ಮಷ್ಟಕ್ಕೆ ನಮ್ಮನ್ನು ಇರಕ್ಕೆ ಬಿಟ್ಟರು ಸಾಕು ಅಂತೇಳಿ ಎಂತ ನಿಮ್ಮಷ್ಟಕ್ಕೆ ನಿಮ್ಮನ್ನು ಇರಕ್ಕೆ ಬಿಡದೆ ಎಂತ ಮಾಡ್ಯಾರ? ಅಯ್ಯೋ ಅಯ್ಯೋ, ಏನು ಆಡ್ತೀಯ ಇಂಥ ಥರ ಅಂತ ಇಲ್ಲ. ಸಂಜೀವ, ನಾಡ್ದಿಗೆ ಎಂತೆಂತ ಹೇಳಿ ಒಂಚೂರು ಕೇಳಿಸ್ಕೆ. ಇದು ಮಾಡಿ ಮತ್ತೆ ಹೊತ್ತಿಗೆ ಸರಿಯಾಗಿ ತಂದು ಕೊಟ್ಬಿಡ್ಬೇಕು ಮಾರಾಯ. ನೀನು ಹಂಗೇನಾರು ಇದು ಮಾಡಬೇಡ. ಆಯಿತು ಗುಂಡಪ್ಪ ಗೌಡ್ರೆ, ಆಯಿತು. ಎಂತೆಂತ ಹೇಳು ಅನಿಲ? ಎಂತ ಇಲ್ಲ ಸಂಜೀವಣ್ಣ, ಒಂದು 20 ಜನಕ್ಕಾಗಷ್ಟ. 20 ಜನಕ್ಕೆ ಎಂತಕ್ಕ ಅನಿಲ್ಲ, 10-15 ಜನಕ್ಕೆ ಮಾಡಿದ್ರೆ ಸಾಲದನ. ಅದರಲ್ಲಿ ಆಮೇಲೆ ಉಳಿದ್ರು ಒಂದು 20-25 ಜನ ತಿನ್ಬೋದು. ಹೌದಾ ಸಂಜೀವಣ್ಣ? ಹಾಂ, 15 ಜನಕ್ಕೆ ಮಾಡಿದ್ರೆ 25 ಜನ ಕಷ್ಟ. 20 ಜನ ತಿನ್ಬಹುದಾ ಅಂತ. ಇಲ್ಲ, ಬೆಳಗ ಮುಂಚೆ ಎಲ್ಲಿ ಎಲ್ಲರಿಗೂ ಸೇರ್ತದ. ಈಗ ಹೆಚ್ಚಿನವ್ರು ಬರೋರು ಮನೆಯಿಂದನೇ ತಿನ್ಕೊ ಬಂದಿರ್ತಾರೆ. ಈಗ ರಾತ್ರಿ ಇಡೀ ಅಲ್ಲೇ ಇರ್ತಾರಲ್ಲ, ಇದ್ದರಿಗೆ ಒಂಚೂರು ಇದು ಅಂತ. ಮತ್ತು ಗೊತ್ತಲ್ಲ ಅವ್ರ ಮನೆ ಪರಿಸ್ಥಿತಿ ಸಂಜೀವ. ನೋಡು, ಸ್ವಲ್ಪ ಇದು ಮಾಡು. ಹಾಂ, ಒಂದು ಕೆಲಸ ಮಾಡಿ, 15 ಜನಕ್ಕಾಗಷ್ಟು ಉಪ್ಪಿಟ್ಟು ಆಮೇಲೆ ಕಾಫಿ ಟೀ ಏನಾರು ಹೇಳ್ಬೇಕಾ ಗುಂಡಪ್ಪವ? ಬೇಡ ಮಾರೇ, ಎಂತಕ ಕಾಫಿ ಒಂದು ಕಾಸ್ಕಿಣಕ್ಕೆ ಕುಡ್ದಾನ. ಈಗ ಎಲ್ಲರೂ ಒಳಗೆ ಹಿಂಗ್ಸ್ರಾಗ ಇದ್ದರೆ ಕಾಸಿರ್ತಾರೆ, ಅದರಲ್ಲೇ ಒಂದು ಚುಚ್ಚೂರು ಕುಡಿದ್ರು ಸೈ, ಇಲ್ಲಿಂದ ತಗೊಂಡು ಹೋಗಕ್ಕೆ. ಅಲ್ಲ ಗುಂಡಪ್ಪಣ್ಣ, ಒಂದು 15 ಜನಕ್ಕಾಗಷ್ಟು ತಿಂಡಿ ಒಂದು ಮಾಡೋಕ್ಕೆ ಕೂಡ್ದನ್ರಿ ಅಲ್ಲಿದ್ದರಿಗೆ. ಸುಮ್ಮನೆ ಪಾಪ ಹುಡುಗೇನೋ ದುಡ್ಡು ಇದು ಮಾಡ್ತಾನೆ ಅಂಥೇಳಿ ಈಗ ಬ್ಯಾಡ್ದಿದ್ದಕ್ಕೆಲ್ಲ ದಂಡ ಮಾಡೋಕ್ಕೆ. ಅಲ್ಲ, ಇದು ಒಳ್ಳೆ ಕಥೆಯಾತಲ್ಲ ಮಾರಯ್ಯ. ಯಾರು ತಿಂಡಿ ಮಾಡೋರು ಯಾರು?
ಎಲ್ಲ ಅದು ಅಡ್ಗೆಯರಿಗೆಲ್ಲ ರಾತ್ರಿಡೀ ಅಲ್ಲಿ ಇದು ಮಾಡೋದೇ ಸಮ ಆಗ್ತದೆ. ಬೆಳಗಾದ್ಮೇಲೆ ಸುಮಾರು ಕೆಲಸ ಅದೇ ಕೆಲಸ ರಾತ್ರಿಡೀ ಮಾಡ್ದವ್ರಿಗೆ ಬೆಳಗ್ಗೆ ಎದ್ದು ನಿಮ್ಮ ತಿಂಡಿ ನೀವು ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗ್ತದ? ಒಳಗ ಆ ಮಗು ಅದೇ ಪಾಪ, ಆ ಹೆಂಗ್ಸ ಆ ಮಗು ಎಂತ ಮಾಡ್ತಾರ ಅವರು? ಎಲ್ಲ ನಿಮ್ಮಂಗಿದ್ದಾರೆಲ್ಲ ಹಿಂಗೆ ಹೋಟ್ಲು ಬಾಗ್ಲಲ್ಲಿ ಕೂತ್ಕೊಂಡು ಮಾತಾಡ್ತಾನೆ ಇದ್ರೆ ಅಲ್ಲಿ ಬಂದು ತಿಂಡಿ ಮಾಡ್ಕೊಡೋರು ಯಾರು? ಬೇಕಾದ್ರೆ ಒಂದು ಕೆಲಸ ಮಾಡೋಣ, ಇದು ನಿಮ್ಮ ಮನೆಯವ್ರನ್ನ ಕಳಿಸು, ನೀನು ಬಾ, ಎಲ್ಲ ಸೇರಿ ಒಂದು ತಿಂಡಿ ಮಾಡೋಣ ಬೇಕಾರೆ. ಅದು ಬಿಟ್ಕೊಂಡು ಇಲ್ಲಿ ಹಿಂಗೆ ಹೇಳ್ತಾ ಕೂತ್ರೆ ಆ ಹುಡುಗೇನೋ ದುಡ್ಡು ಕೊಡ್ತಾನೆ ಅಂತ ಹೇಳಿದ್ರೆ ಆ ಹುಡುಗ ಯಾರು? ಅವನ ಅಪ್ಪನ ಇದಕ್ಕೆ ಅವ್ನು ಖರ್ಚು ಮಾಡ್ತಾ ಇದ್ದಾನೆ. ಅವ್ನು ಕೊಡದೆ ಮತ್ತೆ ನಾವು ಹಾಕಿಂಡು ಮಾಡಕ್ಕತ್ತದ? ಅಲ್ಲ, ಮಾತಿಗೆ ಹೇಳಿದ್ದು ಮಾರ, ಅದಕ್ಕೆ ಯಾಕೆ ಅಷ್ಟು ಸ್ಟ್ರಿಕ್ಟ್ ಮಾಡ್ಕಿತೀರಿ? ನಾನು ಮಾತೇ ಹೇಳಿದ್ದಪ್ಪ, ಸಿಟ್ಟೆಲ್ಲಿ ಮಾಡ್ಕೊಂಡೆ ನಾನು. ಸಂಜೀವಣ್ಣ, 15 ಜನಕ್ಕಾಗಷ್ಟು ಉಪ್ಪಿಟ್ಟೊಂದು ಮಾಡಿಕೊಡಿ ಸಾಕು, ಮತ್ತೆಂತ ಬೇಡ. ಮಾತ್ರ ಟೈಮಿಗೆ ಸರಿಯಾಗಿ ಕೊಟ್ಟು ಕಳಿಸಿ ಆಯ್ತಾ? ಆಯ್ತಾ ಆಯ್ತು ಅನಿಲ. ತಗೊಂಡು ಹೋಗ್ಲಿಕ್ಕೆ ಯಾರಾದರೂ ಬರ್ತೀರಾ? ಬಂದಿದ್ರೆ ಒಳ್ಳೇದಾಗ್ತಿತ್ತು. ಸರಿ ಬಿಡಿ, ನಾವೇ ಯಾರು ಬರ್ತೀವಿ.